ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಮನೆಗೂ ಅಂತೇನಲ್ಲ, ನಡೀತಾನೆ ಇತ್ತು, ಇವತ್ತಿಲ್ಲ ನಾಳೆ ನಡೀತಾ ಇರುತ್ತೆ ಮತ್ತು ವರ್ಷನೂ ನಡೆಯುತ್ತೆ. ಹೀಗಾಗಿ ಅನುಮತಿ ಈ ವರ್ಷಕ್ಕೆ ಆಡಳಿತಕ್ಕೆ ವ್ಯತ್ಯಾಸ, ಅವರ ಮಾನಸಿಕ ಸ್ಥಿತಿ ಏನಿತ್ತು ಗೊತ್ತಿಲ್ಲ. ಹೀಗಾಗಿ ನಾವು ಅನುಮತಿ ಕೇಳಿದ್ವಿ, ತಹಶೀಲ್ದಾರ್ ಅದನ್ನು ನಿರಾಕರಿಸಿದರು. ಆಮೇಲೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋದ್ವಿ. ಅನಂತರ ಎರಡೆರಡು ಶಾಂತಿ ಸಭೆಗಳು ಎಲ್ಲ ಆಗಿ ಅನುಮತಿ ಸಿಕ್ಕಿದೆ. ಹೀಗಾಗಿ ಅನುಮತಿಯ ಜೊತೆಗೆ ಕಾರ್ಯಕ್ರಮ ಚೆನ್ನಾಗಿ ನಡೆಯೋದಿದೆ. ಸಾಕಷ್ಟು ಸ್ವಯಂ ಸೇವಕರಿಗೆ ಆಸೆ ಇತ್ತು, ನಾವು ಪಾಲ್ಗೊಳ್ಳಬೇಕು ಶತಮಾನೋತ್ಸವದ ಹಿನ್ನೆಲೆ. ಎಲ್ಲರೂ ನೋಡ್ಲಿ, ಜನರಿಗೆ ಮಾತ್ರ ಅನುಮತಿ ನೀಡಿದೆ, ತೊಂದರೆ ಇಲ್ಲ. ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ. ನಾವು ಮೊದಲಿಂದನೂ ಹೇಳ್ತಾ ಬಂದಿರೋದು ಇದು ಚಿತ್ತಾಪುರ ತಾಲೂಕಿನ ಕಾರ್ಯಕ್ರಮ. ಮೊದಲಿಂದನೂ ಹೇಳ್ತಾನೆ ಇದ್ದೀವಿ, ಎಲ್ಲ ಕಡೆನೂ ಅಲ್ಲಲ್ಲಿ ವೈಭವವಾಗೇನೆ ಕಾರ್ಯಕ್ರಮ ನಡೆದಿದೆ. ಏನು ಅಂದರೆ ಕೆಲವು ಕಡೆ ಹುಬ್ಬಳ್ಳಿ ಅಂತಲ್ಲಿ 5-10 ಸಾವಿರದ ಸಂಖ್ಯೆಯಿಂದ ಹಿಡಿದು ಕಲಬುರಗಿ ನಗರದಲ್ಲಿ 2,500 ಸಂಖ್ಯೆಯಿಂದ ಹಿಡಿದು ಸಂಖ್ಯೆಗಳ ವ್ಯತ್ಯಾಸ ಆಗ್ತಾ ಇರುತ್ತೆ ಅಲ್ಲಲ್ಲಿ ಶಕ್ತಿಗೆ ಅನುಸಾರವಾಗಿ. ಹೀಗಾಗಿ ಇದು ತಾಲೂಕಿನ ಕಾರ್ಯಕ್ರಮ. ಹೀಗಾಗಿ ನಾವು ಬೇರೆಯವರು ಯಾರಾದರೂ ನೋಡೋದಿದ್ರೆ ಆಮೇಲೆ ಅವರು ನೀವು ಅದನ್ನು ಮಾಧ್ಯಮದ ಮೂಲಕ ನೋಡಿ, ನಮ್ಮ ಕಡೆಯಿಂದನೂ ಅದಕ್ಕೊಂದು ಲಿಂಕ್ ಕೊಡ್ತೀವಿ, ನೋಡಿ. ಒಟ್ಟು ಸಂಚಲನ ಅದೇನು ನಾವು ಈಗಾಗಲೇ ಕೋರ್ಟ್ ಎದುರಿಗೆ ಏನು ಡಿಕ್ಲೇರ್ ಆಗಿದೆ ಅದೇ ರೀತಿಯೇ ನಮ್ಮ ಸಂಚಲನ ನಡೆಯುತ್ತೆ. ಇದೇ ಬಜಾಜ್ ಕಲ್ಯಾಣ ಮಂಟಪದಿಂದನೇ ಮಧ್ಯಾಹ್ನ 3:30 ನಂತರ ನಮ್ಮದು ಪ್ರಾರ್ಥನೆ ನಂತರ ಸಂಚಲನ, ವಾಪಸ್ ಬಂದ ನಂತರ ಇಲ್ಲೇ ಸಭಾ ಕಾರ್ಯಕ್ರಮ ಆಗುತ್ತೆ. ಮತ್ತು ಊರಿನಲ್ಲಿ ಯಾವುದು ಕೊಟ್ಟಿದ್ದಾರೋ ಆ ರೂಟ್ನಲ್ಲಿ ಒಳ್ಳೆಯ ವ್ಯವಸ್ಥೆ ಆಗಿದೆ, ಅಲಂಕಾರ ಆಗಿದೆ, ಸಾಕಷ್ಟು ಬ್ಯಾನರ್ಗಳು, ಸ್ವಾಗತಕ್ಕೆ ಜನ ಸಿದ್ಧವಾಗಿದ್ದಾರೆ. 1 ತಿಂಗಳ ಹೆಚ್ಚು ಕಡಿಮೆ ತಡವಾಯಿತು, ಸ್ವಾಗತಕ್ಕೆ ಜನ ಸಿದ್ಧಾಗಿದ್ದಾರೆ. ಜನನೂ ಬರ್ತಾರೆ. ಜನ ಹೂವು ಇತ್ಯಾದಿ ಹಾಕುವುದರ ಮೂಲಕ ಪಥಸಂಚಲನವನ್ನು, ಭಗವಧ್ವಜವನ್ನು ಸ್ವಾಗತ ಮಾಡ್ತಾರೆ. ಕಾರ್ಯಕ್ರಮ ಪೂರ್ತಿ ಶಾಂತವಾಗಿ ಆಗುತ್ತೆ. ನಮ್ಮದು ಹಿಂದಿನ ಅನುಭವನೂ ಅದೇ, ಮುಂದಿನ ಅನುಭವನೂ ಅದೇನೆ. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಆಗೋದು RSSನ ಯಾವುದೇ ರೂಟ್ ಮಾರ್ಚಿನಲ್ಲಿ ಇಲ್ಲಿಯವರೆಗೆ ಆಗಿಲ್ಲ. ಇಡೀ ದೇಶದಲ್ಲಿ ಸಾವಿರಾರು ಕಾರ್ಯಕ್ರಮ ಆಗಿದೆ. ಬರೀ ಕರ್ನಾಟಕದಲ್ಲಿನೇ 500 ಕಾರ್ಯಕ್ರಮ, 2 ಲಕ್ಷಕ್ಕಿಂತ ಹೆಚ್ಚು ಜನ ಗಣವೇಶಧಾರಿಗಳು ಭಾಗವಹಿಸಿದ್ದಾರೆ. ಒಂದೇ ಒಂದು ಇನ್ಸಿಡೆಂಟ್, ಒಂದೇ ಒಂದು ಘಟನೆ ಆಗಿಲ್ಲ. ಅಂದರೆ ಯಾವುದೇ ರೀತಿಯ ತಪ್ಪು ಘಟನೆ ಯಾವುದೂ ಆಗಿಲ್ಲ. ಸಂಘದ ಕಡೆಯಿಂದ ಶಾಂತವಾಗಿ ಶಿಸ್ತಾಗಿ ಕೊಟ್ಟಿರುವ ಸಮಯಕ್ಕೆ ನಾವು ನಡೆಸ್ತಕ್ಕಂಥದ್ದೇ ಸಂಘದ ಪದ್ಧತಿ. ಇಲ್ಲಿ ಒಂದು ತಡವಾಯಿತು ಅನುಮತಿ ಇತ್ಯಾದಿ ಆಗಲಿಕ್ಕೆ. ಹಾಗಾಗಿ ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ. ಎಲ್ಲರ ಸಹಕಾರ ಇದೆ, ಆಡಳಿತದ ಸಹಕಾರನೂ ಇದೆ. ಹೀಗಾಗಿ ಪರಪರಿಯ ಜೊತೆಗೆ ಪೊಲೀಸರ ಅಲಂಕಾರನೂ ಇವತ್ತು ಕಾರ್ಯಕ್ರಮಕ್ಕೆ ಸಾಕಷ್ಟಿದೆ. ಕಾರ್ಯಕ್ರಮ ನಮ್ಮದು ಇವತ್ತು ಒಂದು 2 ಕಿಲೋಮೀಟರ್ ಅಷ್ಟು ನಮ್ಮದು ಒಟ್ಟು ಅಂದಾಜು ಒಂದು 2 ಕಿಲೋಮೀಟರ್ ನಮ್ಮದು ಸಂಚಲನ, ಒಂದು 20-25 ನಿಮಿಷ ಸಂಚಲನ ಆಗುತ್ತೆ. ಅದಾದ ನಂತರ 1 ಗಂಟೆ ಸಭಾ ಕಾರ್ಯಕ್ರಮ ನಡೆಯುತ್ತೆ. 5:00ವರೆಗೆ ಕಾರ್ಯಕ್ರಮ ಮುಕ್ತಾಯ ಮಾಡಬೇಕು ಅಂತಿದೆ. ಒಂದು 5 ನಿಮಿಷ ಬೇಗನೆ ಮುಗಿಸ್ತೀವಿ. ಮಾಡ್ತಾರೆ, ವೇದಿಕೆ ಮೇಲೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.